ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹಡಗಲಿ ಪಟ್ಟಣದ ಆರಾಧ್ಯ ದೈವ ಆಗಿರುವ ತೀರ್ ಹನುಮಪ್ಪ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಸಮಾಳ, ನಂದಿಕೋಲು, ವಿವಿಧ ವಾದ್ಯಗಳೊಂದಿಗೆ ಆರಂಭವಾದ ರಥೋತ್ಸವ ಸಾವಿರಾರು ಭಕ್ತರ ಹರ್ಷೋದ್ಗಾರಗಳೊಂದಿಗೆ ಅದ್ದೂರಿಯಾಡಿ ನೆರವೇರಿತು. ಧರ್ಮಕರ್ತರಾಗಿರುವ ರಾಕೇಶ್ ರಾಮಸ್ವಾಮಿಯವರ ನೇತೃತ್ವದೊಂದಿಗೆ ಹಡಗಲಿ ಗವಿಮಠದ ಹಿರಿ ಶಾಂತವೀರ ಮಹಾಸ್ವಾಮಿಗಳು ಸೇರಿದಂತೆ ಹಿರೇಮಲ್ಲಿನ ಕೆರೆ ಮಠದ ಚನ್ನಬಸವ ಮಹಾಸ್ವಾಮಿಗಳು, ಕೊಂಬಳಿ ಚೌಕಿ ಮಠದ ಗಾಡಿತಾತನವರು, ತೇರು ಹನುಮಪ್ಪ 51ನೇ ರಥೋತ್ಸವದಲ್ಲಿ ಪರಮಪೂಜ್ಯರು ಭಾಗಿಯಾಗಿದ್ದರು. ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಎಲ್ ಕೃಷ್ಣನಾಯಕ್, ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾಗಿರುವ ಅಟವಾಳಗಿ ಕೊಟ್ರೇಶ್, ವಕೀಲರಲ್ಲದೆ ಕಮಿಟಿಯ ಉಪಾಧ್ಯಕ್ಷರಾಗಿರುವ ಹೂಳಿಗದ ಹನುಮಂತಪ್ಪನವರು, ಸೊಪ್ಪಿನ ಮಂಜಪ್ಪನವರು, ಗುರುವಿನ ರಾಜಣ್ಣ, ಫಕೀರಪ್ಪ ಮತ್ತಿತರೆ ಗಣ್ಯಮಾನ್ಯರು ಪಾಲ್ಗೊಂಡಿದ್ದರು. 1,35,000 ರೂಪಾಯಿಗಳಿಗೆ ಸ್ವಾಮಿಯ ಪಟಾಕ್ಷಿಯನ್ನು ಗೌಸಾಬಿಯವರು ತೆಗೆದುಕೊಳ್ಳುವುದರೊಂದಿಗೆ ತೇರು ಹನುಮಪ್ಪ ಜಾತ್ರೆಯು ಸಂಪನ್ನಗೊಂಡಿತು. ವರದಿ: ಅರುಣಿ ಬಸವರಾಜ, ನಂದಿಹಳ್ಳಿ.